19ನೇ ಅಧ್ಯಾಯ 19ನೇ ಶ್ಲೋಕ. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿಮಧ್ಯಾಂತಂ ಅನಾದಿಮಧ್ಯಾಂತಂ ಒಂದೇ ಶಬ್ದ. ಅನಾದಿಮಧ್ಯಾಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಂ, ಆದಿ ಮಧ್ಯ ಮತ್ತು ಅಂತ, ಇದು ಮೂರೂ ಇಲ್ಲದವನು. ಆದಿಶ್ಚ ಮಧ್ಯಶ್ಚ ಅಂತಶ್ಚ ಆದಿ ಮಧ್ಯಾಂತಾಹ ನ ವಿದ್ಯತೆ ಆದಿ ಮಧ್ಯಾಂತಾಹ ಯಸ್ಯ ಸಹ. ಆದಿ ಮಧ್ಯ ಅಂತ ಇದ್ಯಾವುದೂ ಇಲ್ಲದವನು ಅಂತ ಅರ್ಥ. ಆದಿ ಮಧ್ಯಾಂತವಿಲ್ಲದವನು, ಹುಟ್ಟು ಸ್ಥಿತಿ ಮತ್ತು ಲಯ ಅದು ಅವನಿಂದ ನಡೆಯುತ್ತೆ, ಅವನಿಗೆ ಅದ್ಯಾವುದು ಕೂಡ ಇಲ್ಲ. ಅನಾದಿ ಮಧ್ಯಾಂತಂ ಮತ್ತು ಅವನ ಪರಾಕ್ರಮ ಅದಕ್ಕೊಂದು ಕೊನೆ ಅಂತಿಲ್ಲ. ಅನಂತವೀರ್ಯಂ ಅಪರಿಮಿತವಾದಂತಹ ಲೆಕ್ಕಕ್ಕೆ ಸಿಗದಷ್ಟು ಭಗವಂತನ ಪರಾಕ್ರಮ, ನಾವು ಕಲ್ಪನೆಗೂ ಸಿಗೋದಿಲ್ಲ ಅಂತ ಅರ್ಥ. ಕಲ್ಪನಾತೀತವಾದದ್ದು ಭಗವಂತನ ಪರಾಕ್ರಮ. ಅನಂತವೀರ್ಯಂ ಭಗವಂತನ ಬಾಹುಗಳು, ಅನಂತ ಬಾಹುಗಳು, ಲೆಕ್ಕಕ್ಕೆ ಸಿಗದಷ್ಟು ಬಾಹುಗಳು ಭಗವಂತನದ್ದು. ಅನಂತ ಬಾಹುಂ ಶಶಿ ಸೂರ್ಯನೇತ್ರಂ ಚಂದ್ರಮಾ ಮನಸೋ ಜಾತೋ ಚಕ್ಷು ಸೂರ್ಯೋ ಅಜಾಯತ. ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದು, ಚಕ್ಷುಸ್ಸಿನಿಂದಾಗಿ ಸೂರ್ಯ ಹುಟ್ಟಿದ್ದು, ಸರಿ ಇಡೀ ಜಗತ್ತು ಹುಟ್ಟಿದ್ದು ಭಗವಂತನಿಂದ. ಹಾಗೆ ಶಶಿ ಸೂರ್ಯ ನೇತ್ರಂ ಅಂದ್ರೆ ಶಶಿ ಅಂದ್ರೆ ಚಂದ್ರ, ಸೂರ್ಯ ಇವರ ಹುಟ್ಟಿಗೆ ಕಾರಣವಾದ ಕಣ್ಣು. ಜಗತ್ತಿಗೆ ಕಣ್ಣು ಕೊಡುವವರು ಇವರಿಬ್ರು. ಹಗಲಿನಲ್ಲಿ ಕಣ್ಣು ಕೊಡುವವನು ಸೂರ್ಯ. ಕಣ್ಣು ಕೊಡುವುದು ಅಂದ್ರೆ ಏನು? ದೃಷ್ಟಿಯನ್ನು ಕೊಡುವವನು. ಸೂರ್ಯನಿಲ್ಲದೆ ನಮಗೆ ದೃಷ್ಟಿ ಇಲ್ಲ. ಹಾಗಾಗಿ ಚಂದ್ರನಿಲ್ಲದೆ ರಾತ್ರಿಯಲ್ಲಿ ದೃಷ್ಟಿ ಇಲ್ಲ. ಹಗಲಿನಲ್ಲಿ ದೃಷ್ಟಿಯನ್ನು ಕೊಡುವವನು ಸೂರ್ಯ, ರಾತ್ರಿಯಲ್ಲಿ ದೃಷ್ಟಿಯನ್ನು ಕೊಡುವವನು ಚಂದ್ರ. ಅವರಿಗೆ ಜನ್ಮವನ್ನ ಕೊಟ್ಟವನು ಭಗವಂತ. ಶಶಿ ಸೂರ್ಯ ನೇತ್ರಂ ಅಥವಾ ಶಶಿ ಮತ್ತು ಸೂರ್ಯರಿಗೆ ಉತ್ಪತ್ತಿ ಸ್ಥಾನ ಭಗವಂತ, ಅವರಿಗೆ ಆಶ್ರಯ ಭಗವಂತ ಅಂತ ಅರ್ಥ. ದೀಪ್ತ ಹುತಾಶ ವಕ್ತ್ರಂ, ಹುತಾಶ ಅಂದ್ರೆ ಹುತಂ ಅಶ್ನಾತೀತಿ ಹುತಾಶಃ, ಹೋಮಿಸುತ್ತೆಲ್ಲವನ್ನು ಕೂಡ ತಿಂತಾನೆ, ತಿಂದು ಭಸ್ಮ ಮಾಡಿಬಿಡುತ್ತಾನೆ ಅಗ್ನಿ. ಹುತಾಶನ ಅಂತ ಹೆಸರು ಅವನಿಗೆ. ನಾವೇನು ಯಜ್ಞದಲ್ಲಿ ಹಾಲು, ತುಪ್ಪ, ಸಮಿಧೆ, ಚರು, ಪಾಯಸ, ಆಹುತಿ ಕೊಡ್ತೀವಿ, ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತಾನೆ. ಹಾಗಾಗಿ ಹುತಾಶ. ದೀಪ್ತ ಅಂದ್ರೆ ದೇದೀಪ್ಯಮಾನ, ಜ್ವಲಿಸುವಂತಹ ಹೋಮದ ಕುಂಡದ ಒಂದು ಬೆಂಕಿ, ಅದರಂತ ಒಂದು ಬಾಯಿ. ಅಂದ್ರೆ ದಗದಗಿಸುವ ವನ್ಹಿ ಅದು ಆಹುತಿಗಳನ್ನು ತೆಗೆದುಕೊಂಡು ಭಸ್ಮ ಮಾಡಿಬಿಡತ್ತೆ. ಹಾಗೆ ಭಗವಂತನು ಕೂಡ ಅಷ್ಟೇ. ನಾವು ದೇವರಿಗೆ ಏನನ್ನೇ ಸಮರ್ಪಣೆ ಮಾಡಿದ್ರು ಕೂಡ ಅದೆಲ್ಲವನ್ನು ಭಗವಂತ ಸ್ವೀಕಾರ ಮಾಡಿ ಭಸ್ಮ ಮಾಡ್ತಾನೆ. ವಸ್ತುಗಳನ್ನ ಭಸ್ಮ ಮಾಡೋದು ಮುಖ್ಯವಲ್ಲ, ಅದರ ಮೂಲಕ ನಮ್ಮ ಪಾಪಗಳನ್ನು ಭಸ್ಮ ಮಾಡ್ತಾನೆ ಭಗವಂತ. ದೀಪ್ತ ಹುತಾಶ ವಕ್ರಂ ಸ್ವತೇಜಸ ಇದಂ ವಿಶ್ವಂ ತಪಂತಂ. ತನ್ನ ಒಂದು ಕಾಂತಿ, ಸ್ವತೇಜಸ್, ತನ್ನ ತೇಜಸ್ಸಿನಿಂದಾಗಿ ಇಡೀ ಜಗತ್ತನ್ನ ಭಗವಂತ ಬಿಸಿ ಮಾಡ್ತಾ ಇದ್ದಾನೆ. ನಮ್ಮ ಹೊಟ್ಟೆಯಲ್ಲಿ ಒಂದು ಬಿಸಿ ಇದೆ, ಆ ಬಿಸಿ ಜೀರ್ಣಕ್ಕೆ ಕಾರಣವಾಗತ್ತೆ ಅಲ್ವಾ? ವಾತಾವರಣದಲ್ಲಿ ಒಂದು ಬಿಸಿ ಇದೆ, ಅದು ಮರಗಿಡ ಬಳ್ಳಿಗಳ ಬೆಳವಣಿಗೆ ಕಾರಣವಾಗತ್ತೆ. ಭೂಲೋಕದಲ್ಲಿ ಇದ್ದಂತ ನೀರು ಮೋಡಕ್ಕೆ ಹೋಗಿ ಸೇರ್ಲಿಕ್ಕೆ ಕಾರಣವಾಗತ್ತೆ. ಹೀಗೆ ತಪಂತಂ, ಅವನು ಬಿಸಿಯನ್ನ ಉಂಟು ಮಾಡುವ ಮೂಲಕವಾಗಿ ಆ ಸಕಲ ವೃಕ್ಷಗಳನ್ನ ಬೆಳೆಸ್ತಾನೆ, ಜೀರ್ಣ ಪ್ರಕ್ರಿಯೆಯನ್ನ ನಡೆಸ್ತಾನೆ, ಮೋಡಗಳನ್ನ ನಿರ್ಮಾಣ ಮಾಡ್ತಾನೆ, ಕಾಲದಲ್ಲಿ ಮಳೆಯನ್ನ ಸುರಿಸ್ತಾನೆ. ಹೀಗೆ ಆ ಒಂದು ಶಕ್ತಿಯನ್ನ, ಉಷ್ಣ ಶಕ್ತಿಯನ್ನ ಜಗತ್ತಿಗೆ ಕೊಡುವ ಮೂಲಕವಾಗಿ ಜಗತ್ತನ್ನ ಮುನ್ನಡೆಸ್ತಾ ಇದ್ದಾನೆ ಭಗವಂತ. ಇಂತಹ ಭಗವಂತನನ್ನ, ಇಂತಹ ತ್ವಾಂ ಪಶ್ಯಾಮಿ, ಇಂತಹ ನಿನ್ನನ್ನ ನಾನು ನೋಡುತ್ತಿದ್ದೇನೆ. ತ್ವಾಂ ಪಶ್ಯಾಮಿ. ಅನಾದಿ ಮಧ್ಯಾಂತಂ, ಆದಿ ಸೃಷ್ಟಿ ಸ್ಥಿತಿ ಲಯ ಇಲ್ಲದವನು, ಸೃಷ್ಟಿ ಸ್ಥಿತಿ ಲಯ ಇಲ್ಲದವನು, ಸೃಷ್ಟಿ ಸ್ಥಿತಿ ಲಯ ಇಲ್ಲದವನು. ಅನಂತ ವೀರ್ಯಂ ಅಪರಿಮಿತವಾದ ಪರಾಕ್ರಮವನ್ನು ಹೊಂದಿದವನು. ಅನಂತ ಬಾಹುಂ ಲೆಕ್ಕಕ್ಕೆ ಸಿಗದಷ್ಟು ಬಾಹುಗಳನ್ನು ಹೊಂದಿದವನು. ಶಶಿಸೂರ್ಯ ನೇತ್ರಂ
ಸೂರ್ಯ ಚಂದ್ರರ ಉತ್ಪತ್ತಿಗೆ ಕಾರಣವಾದ ಕಣ್ಣಿರುವವನು. ದೀಪ್ತ ಹುತಾಶ ವಕ್ರಂ, ಜಾಜ್ವಲ್ಯಮಾನವಾದಂತಹ ಹೊಳೆಯುವ ದೇದೀಪ್ಯಮಾನವಾದಂತಹ ಅಗ್ನಿಯಂತೆ, ಹೋಮದ ಅಗ್ನಿ, ಹುತಾಶ ಅಂದ್ರೆ ಹೋಮದ ಅಗ್ನಿಯಂತೆ ಬಾಯಿರುವವನು. ಅಂದ್ರೆ ಭಗವಂತನಿಗೆ ಎಷ್ಟೇ ನಾವು ಅರ್ಪಣೆಯನ್ನ ಮಾಡಿದ್ರು ಕೂಡ ಭಗವಂತ ಅದನ್ನ ಸ್ವೀಕರಿಸ್ತಾನೆ. ಆ ಮೂಲಕ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಸ್ವತೇಜಸ, ತನ್ನ ದೇಹದ ಕಾಂತಿಯಿಂದಾಗಿ ಇದಂ ವಿಶ್ವಂ, ಈ ಜಗತ್ತನ್ನು ತಪಂತಂ, ಸುಡುತ್ತಿರುವಂತಹ, ಬಿಸಿ ಮಾಡುತ್ತಿರುವ ಅಥವಾ ಒಂದು ಉಷ್ಣ ಶಕ್ತಿಯನ್ನು ಕೊಡುತ್ತಿರುವಂತಹ ತ್ವಾಂ ನಿನ್ನನ್ನು ಅಹಂ ಪಶ್ಯಾಮಿ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಶ್ರೀಕೃಷ್ಣಾರ್ಪಣಮಸ್ತು.